ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಸಂಧ್ಯಾ ಶೆಟ್ಟಿ ವೈಫ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಫ್ಯಾಮಿಲಿ ಹಾಗೂ ನಮ್ಮ ಅಕ್ಕನ ಫ್ಯಾಮಿಲಿ ಚಿಕ್ಕಮಂಗ್ಳೂರು ಕೊಪ್ಪಗೆ ಹೋಗ್ತಿದ್ದೀವಿ. ಸ್ವಲ್ಪ ಹೀಗೆ ಸುತ್ತಾಡ್ಕೊಂಡು ಬರೋಣ ಅಂಥೇಳಿ. ಹಾಗೆ ಬರ್ತಾ ಇರಬೇಕಾದ್ರೆ ನಮಗೆ ಬೇಲೂರಿನಲ್ಲಿ ಯಗಚಿ ಜಲಾಶಯ ಅಲ್ಲಿಗೆ ಬಂದಿದ್ದೀವಿ. ಇವತ್ತು ನಾವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಯಾವತ್ತೂ ಬರಲಿಲ್ಲ, ನೋಡೋಣ ಹೇಗಿರುತ್ತೆ ಅಂದ್ಕೊಂಡು ಹಾಗೆ ನಾವು ಕೆಳಗೆ ನೋಡೋಣ ಏನಿರುತ್ತೆ ಅಂತ ಅಂದ್ಕೊಂಡು ಹಂಗೆ ಬಂದ್ವಿ ನಾವು. ಅಲ್ಲಿ ನೋಡಿದ್ರೆ ತುಂಬಾನೇ ಚೆನ್ನಾಗಿತ್ತು, ಜನನೂ ಅಷ್ಟಕ್ಕೊಂದು ಇರ್ಲಿಲ್ಲ. ಒಂಥರ ನಾವೇ ಇದ್ದಿದ್ರಿಂದ ನಮ್ಗೊಂಥರ ಫ್ರೀ ಅಂತ ಅನಿಸ್ತು, ಖುಷಿ ಅನ್ನಿಸ್ತು. ಹಾಗೆ ಮುಂದೆ ಹೋದ್ವಿ. ಅಲ್ಲಿ ತುಂಬಾ ಹಚ್ಚ ಹಸಿರಾಗಿರುತ್ತೆ, ಎಲ್ಲ ಕಡೆ ಎಲ್ಲಿ ನೋಡಿದ್ರಲ್ಲಿ ಹಸಿರಿದೆ, ಹಸುಗಳು. ಹಾಗೆ ತುಂಬಾನೇ ಒಂಥರ ಖುಷಿ ಅನ್ನಿಸ್ತು ನಮ್ಗೆ. ಬೆಳಿಗ್ಗೆ ಬೇಗ ಆಗಿರೋದ್ರಿಂದ ಯಾರು ಇರ್ಲಿಲ್ಲ ಅಲ್ಲಿ. ಹಾಗೆ ಮುಂದೆ ಹೋಗಿ ಅಲ್ಲಿ ನಾವು ನೋಡಿದ್ವಿ, ತುಂಬಾನೇ ಚೆನ್ನಾಗಿತ್ತು. ನೋಡ್ಬೋದು ಇಲ್ಲಿ ನೀವು ಎಷ್ಟು ಚೆನ್ನಾಗಿತ್ತು ಅಂತ. ನೋಡ್ಬೋದು ಎಷ್ಟು ಚೆನ್ನಾಗಿ ನೀರು ತುಂಬಿದೆ ಅಂತ ಹೇಳ್ಬಿಟ್ಟು. ಮಳೆಗಾಲ ಆದ್ರಿಂದ ತುಂಬಾನೇ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಭಾವ ಎಲ್ಲ ಫಸ್ಟ್ ಟೈಮ್ ನೋಡಿದಾರಂತೆ, ಅವರೆಲ್ಲ ಈ ಕಡೆ ಇರೋದ್ರಿಂದ ಎಲ್ಲನೂ ನೋಡ್ತಾರೆ. ನಮಗೆ ಇದು ಫಸ್ಟ್ ಟೈಮ್. ಇದು ಚಿಕ್ಕಮಂಗ್ಳೂರಿಗೆ ತುಂಬಾನೇ ಸಲ ಬರ್ತಿದ್ವಿ, ಆದರೆ ಯಾವತ್ತೂ ಯಗಚಿ ಜಲಾಶಯಕ್ಕೆ ಬಂದಿಲ್ಲ. ತುಂಬಾ ನೀರಿದೆ, ಮಳೆಗಾಲದಲ್ಲಿ ಬಂದಿರೋದ್ರಿಂದ ತುಂಬಾ ಖುಷಿ ಆಗ್ತಾಯಿದೆ. ಎಲ್ಲಿ ನೋಡಿದ್ರಲ್ಲಿ ಹಸಿರು ಇದೆ, ಮನ್ಸು ತಂಪು ಅನಿಸುತ್ತೆ. ಇದರಲ್ಲಿ ಏನು ಅನ್ಸುತ್ತೆ ಅಂದರೆ ನಮಗೆ ಒಂದು ಕುಣಿಬೇಕಂತ ಅನಿಸುತ್ತೆ. ಆದರೆ ಎಲ್ಲರೂ ಏನು ಅನ್ಕೊತಾರೆ ಅಂತೇಳಿ ಸುಮ್ಮನೆ ಇದ್ದೀನಿ. ಇವಾಗ ಬನ್ನಿ ನನ್ನ ಜೊತೆ. ಇನ್ನು ನೀವು ಈ ಸೌಂದರ್ಯ ಅಂದರೆ ಈ ಪ್ರಕೃತಿ ಸೌಂದರ್ಯನ ತುಂಬಾ ಚೆನ್ನಾಗಿ ಅನುಭವಿಸ್ಬೋದು. ನಾವೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಜಾರ್ಬಂಡಿಯಲ್ಲಿ ಜಾರಿದೆ. ಸೀದಾ ನಾವು ರೈತರು ತೋಟದಲ್ಲಿ ಇರ್ತೇವೆ. ಇದೆಲ್ಲ ರೈತರಿಗೆ ಇಷ್ಟು ಕ್ಯೂಸೆಕ್ಸ್ ನೀರಂತ ಬಿಡ್ತಾ ಇರುತ್ತೆ, ಆ ಥರ ಬಿಟ್ಟಿದ್ದಾರೆ. ಒಂದೇ ಸಲ ಡ್ಯಾಮನ್ನೇನು ಇದು ಓಪನ್ ಮಾಡಿಲ್ಲ. ಇನ್ನು ಮಳೆ ಜಾಸ್ತಿ ಆಯ್ತು ಅಂದರೆ ಇನ್ನೂ ತುಂಬ ನೀರು ತುಂಬುತ್ತೆ ಅನಿಸುತ್ತೆ. ನೋಡ್ಬೋದು ಇಲ್ಲಿ ಇದೊಂದು ಇವರು ಎಲ್ಲಿ ಸ್ವಲ್ಪ ಹೂ ನೋಡಿದರೆ ಇದೇ ಥರ ಫೋಟೋ ತಕ್ಕೊತಾನೆ ಇರ್ತಾರೆ. ಅದು ಈಗಿನ ಮಕ್ಕಳು ಇದೇ ಥರ, ಏನು ಮಾಡೋಕ್ಕಾಗಲ್ಲ. ನೋಡ್ಬೋದು, ಬನ್ನಿ. ಈಗ ಚೆನ್ನಾಗಿದೆಯಲ್ವಾ? ಈ ಪ್ರಕೃತಿ ಸೌಂದರ್ಯನ ಸವಿಯೋದೇ ಒಂದು ಆನಂದ ಅಂತಾನೆ ಅನ್ಕೋಬಹುದು. ತುಂಬಾನೇ ಖುಷಿ ಅನ್ನಿಸ್ತು, ಮನ್ಸಿಗೆ ಒಂಥರ ತಂಪು ಅನಿಸ್ತು. ಈ ನೀರೆಲ್ಲ ಇವಾಗ ಮಳೆಯಲ್ಲಿ ಎಷ್ಟೊಂದು ಚೆನ್ನಾಗಿ ಬಿಟ್ಟಿದ್ದಾರೆ ಅಂದ್ರೆ ತುಂಬಾ ಖುಷಿ ಅನ್ನಿಸ್ತು. ಅದನ್ನೆಲ್ಲ ನೋಡ್ತಿದ್ದಂಗೆ ತುಂಬಾನೇ ಮಳೆ ಒಂದು ದೂರದಿಂದ ಕಾಣಿಸ್ತು, ಮಳೆ ಬರ್ತಾ ಇದೆ ಅನ್ನೋ ತರ. ನಾವಂತೂ ಓಡೋದಿಕ್ಕಾಗಲ್ಲ, ಹೇಗೋ ಒಂದು ಟ್ರೈ ಮಾಡಿ ಓಡೋದಕ್ಕೆ ಪ್ರಯತ್ನ ಪಟ್ಟು ಒಂದು ಕಡೆ ಹೋದ್ವಿ. ಅಲ್ಲಿ ಮೇಲೆ ಬರೋಷ್ಟೊತ್ತಿಗೆ ಮಳೆ ಬಂದೇ ಬಿಡ್ತು. ಹಾಗೇನೆ ಸ್ವಲ್ಪ ಹನಿಯಲ್ಲಿ ಮಳೆಯಲ್ಲಿ ಒದ್ದೆ ಹಾಕೊಂಡೆ ನಾವು ಕಾರ್ ಹತ್ರ ಹೋದ್ವಿ. ನೋಡ್ಬೋದು ಇವಾಗ ಇಲ್ಲಿ ಇದೆಲ್ಲ ಫ್ರಂಟ್ ಸೀನ್ ಆಗಿದೆ ನೋಡಿ. ಇದು ಮುಂದೆ ಗೇಟ್ ಇದೆ, ದೊಡ್ಡದಾಗಿ ಚೆನ್ನಾಗಿದೆ ತುಂಬಾ. ಅಲ್ಲಿ ಒಂದೆರಡು ಐಟಮ್ಗಳು ಎಲ್ಲ ಇದ್ದು, ತಗೊಳ್ಳೋ ಐಟಮ್ ಎಲ್ಲ ನಾವೇನು ನೋಡಿಲ್ಲ. ಹಾಗೆ ನಾವು ಕಾರಲ್ಲಿ ಕುತ್ಕೊಂಡು ಮುಂದಿನ ಪಯಣ ಮುಂದುವರ್ಸೋಣ ಅಂದ್ಕೊಂಡು ಬಂದ್ವಿ. ಗೊತ್ತಿರೋ ಹಾಗೆ ಚಿಕ್ಕಮಗಳೂರು ಅಂದ್ರೇನೆ ಪ್ರಕೃತಿ ಸೌಂದರ್ಯ. ಅದೇ ಕಾಫಿ ತೋಟ, ಅದೇ ಟೀ ಎಸ್ಟೇಟ್, ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲಿ ಹೋಗೋದಿಕ್ಕೆ ಒಂಥರ ಕಾರಣನೇ ಬೇಕಾಗಿಲ್ಲ. ನಮ್ಗೆ ಯಾವತ್ತಾದ್ರೂ ಮನ್ಸಿಗೆ ನೋವಾಗಿರುತ್ತೋ ನಾವಂತೂ ಅಲ್ಲಿಗೆ ಯಾವಾಗ್ಲೂ ಹೋಗ್ತಾನೆ ಇರ್ತೀವಿ. ಹಾಗೆ ಮುಂದೆ ಬಂದು ಇವಾಗ ಸಿಟಿ ಎಂಟರ್ ಆದ್ವಿ ನಾವು. ಎಂಟರ್ ಆಗ್ಬಿಟ್ಟು ಕೊಪ್ಪಗೆ ರೀಚ್ ಆದ್ವಿ. ರೀಚ್ ಆಗಿ ನಮ್ದು ಮೊದಲನೇ ಕೆಲಸ ಇರೋದೇ ಹೋಟ್ಲು ಗಜಾನನ ಭವನ ಅಂತೇಳಿ, ನಮ್ಮ ಅಕ್ಕನ ಫೇವ್ರೇಟ್. ನಾವು ಅಲ್ಲಿಗೆ ಹೋದಾಗ ಯಾವಾಗ್ಲೂ ಖಂಡಿತ ಹೋಗ್ತೀವಿ. ಹಾಗೆ ಊಟದ ಟೈಮ್ ಆಗಿರೋದ್ರಿಂದ ಎಲ್ಲರೂ ಊಟ ಮಾಡಕ್ ಅಲ್ಲಿಗೆ ಹೋದ್ವಿ. ನಮ್ಮ ಅತ್ತೆನೂ ಬಂದಿದ್ರು ನಮ್ಮನಲ್ಲಿ. ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರು ನಮ್ಗೆ ಅಲ್ಲಿ. ಹಾಗಾಗಿ ಎಲ್ಲರೂ ಜೊತೆಯಲ್ಲೇ ಊಟ ಮಾಡಿ ಕಡೆಗೆ ಬಂದ್ವಿ ನಾವು. ಅವ್ರದ್ದು ಒಂಥರ, ನಾವು ಎಲ್ಲಿಗೆ ಹೋದ್ರೆ ಮಾಮೂಲಾಗಿ ನಾವು ತೋಟದ ಕಡೆ ಹೋಗ್ತೀವಿ. ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾವು ಹೋಗ್ತಾ ಇದೀವಿ ಅಲ್ಲಿ ಒಳಗಡೆ. ಇದೆಲ್ಲ ನಮ್ಮ ಅಕ್ಕನ ಮನೆ ತೋಟ, ಇದು ಅಕ್ಕನವ್ರದ್ದು. ಮಳೆ ಆಗಿರೋದ್ರಿಂದ ನಾನು ಕೆಳಗೆ ಇಳಿಲಿಲ್ಲ, ನನ್ನ ಮಗ ಎಲ್ಲ ವಿಡಿಯೋ ಮಾಡ್ದ. ಈಗ ಅವ್ರದ್ದು ಗದ್ದೆ ಇದೆ, ಅಲ್ಗೂ ಹೋದ್ವಿ ನಾವು. ಒಂಥರ ಅಲ್ಲೇ ಸ್ವಲ್ಪ ದೂರದಲ್ಲೇ ಇದೆ, ಜಾಸ್ತಿ ದೂರ ಏನಿಲ್ಲ. ಇವಾಗ ಅವ್ರದ್ದು ಮನೆಗೆ, ಅಲ್ಲಿ ತೋಟದ ಮನೆಗೆ ಬಂದ್ವಿ ನಾವು. ಈಗ ಅಕ್ಕನ ಮನೆ ತೋಟಕ್ಕೆ ಹೋಗಿದ್ವಿ ನಾವು. ಈಗ ಅಲ್ಲಿಂದ ಈಗ ಅಕ್ಕಂದು ಚಿಕ್ಕದು ಒಂದು ಫಾರ್ಮ್ ಹೌಸ್ ಥರ, ಅಂದರೆ ಗದ್ದೆ ಹತ್ರ, ಅಲ್ಲೂ ನೋಡೋಣ. ಈಗ ಮಳೆ ಬಂದಿದ್ರಿಂದ ತುಂಬ ಕಿಚ್ಚ ಇದೆ, ಮಳೆ ಹನಿತಾನೆ ಇದೆ. ಆದರೆ ಸಖತ್ತಾಗಿದೆ ಇದು ಮಾತ್ರ. ವೆದರ್ ಅಂತೂ ತುಂಬ ಚಳಿ, ಒಂಥರ ಸಖತ್ತಾಗಿದೆ. ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ ಅಂತ. ಬನ್ನಿ ನೀವು ನಮ್ಮ ಜೊತೆ. ನೋಡ್ಬೋದು ಮನೆ ಮುಂದೆ ಅಂತೂ ತುಂಬಾನೇ ಜಾಗ ಇದೆ. ಅವರು ಗಿಡ ಎಲ್ಲ ನೆಟ್ಟಿದ್ರು, ಆದ್ರೆ ಇವಾಗ ಅಷ್ಟೊಂದು ಇದಾಗಿರ್ಲಿಲ್ಲ. ತಿರ್ಗಾ ಎಲ್ಲ ಬೇರೆ ಪ್ಲಾನ್ ಮಾಡ್ಕೊಂಡು ಅವರೆಲ್ಲ ಚೆನ್ನಾಗಿ ಅಲ್ಲೆಲ್ಲ ತೋಟ ಮಾಡ್ಬೇಕು ಅಂತ ಆಸೆಯಲ್ಲಿದ್ದಾರೆ. ಹಾಗೆ ಇಲ್ಲಿ ಒಳಗಡೆ ಬಂದು ಕೂತಿದೀವಿ ನಾವು.
ಇದು ಏನಂದ್ರೆ ಇವಾಗ ಇಲ್ಲಿ ತೋಟ, ಇಲ್ಲಿ ಗದ್ದೆ ತೋಟ ನೋಡ್ಕೊಳಕ್ಕೆ ಅಲ್ಲಿ ಜನ ಇದ್ದಾರೆ, ಅವ್ರಿಗೋಸ್ಕರ ಅಂತ ಹೇಳಿ ಅಲ್ಲಿ ಮಾಡಿದ್ದಾರೆ ಮನೆ. ಅದೆಲ್ಲ ಮುಗಿಸ್ಕೊಂಡು ಮನೆಗ್ ಬಂದ್ವಿ. ನಾವು ಅತ್ತೆ ಮನೆಗ್ ಬಂದೆ. ಮನೆಗ್ ಬಂದು ರೀಚ್ ಆಗಿ ಮಳೆ ಅಂತೂ ಬರ್ತಾನೆ ಇತ್ತು ಅಲ್ಲಿ. ಇವಾಗ ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ಇವರೆಲ್ಲ ಇಲ್ಲಿ ಬಂದ್ರೆ ನಮ್ದು ಮಾಮೂಲಿ ಇದೆ, ತಿನ್ನೋದು, ಗೇಮು, ಆಟ, ಬರೀ ಇದೇ ಕೆಲ್ಸಗಳು ನೋಡ್ಬೋದು. ಬರೀ ಎಂಜಾಯ್ ಮಾಡೋದೇ ಒಂದು ಕೆಲಸ ನಾವ್ ಇಲ್ಲಿ ಬಂದ್ರೆ. ಎಲ್ಲ ಆದ್ಮೇಲೆ ನಾನು ರಾತ್ರಿ ಊಟಕ್ಕೆ ನಾನು ನಮ್ಮ ಅಕ್ಕ ಇಬ್ರು ಸೇರಿ ಅಡಿಗೆ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ವಿ. ಕೆಲಸ ಮಾಡೋದು ಮಾತ್ರ ತೆಗೆಯಲ್ಲ, ಇದು ಅವ್ರ ಅಮ್ಮ ಮಾಡೋದು ಮಾತ್ರ ತೆಗಿತು. The next day. ವಿಡಿಯೋ ಕಂಟಿನ್ಯೂ ಮಾಡಕ್ಕಾಗಿಲ್ಲ, ಇದು ನೆಕ್ಸ್ಟ್ ಡೇ ವಿಡಿಯೋ ಮಾಡಿದ್ವಿ ಇವಾಗ ನಾವು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾವು ಚಿಕ್ಕಮಂಗ್ಳೂರಿಗೆ ಬಂದಿರೋ ಸೆಕೆಂಡ್ ಡೇ. ಇವತ್ತು ಬೆಳಿಗ್ಗೆನೆ ಹೊರಟಿದ್ದೀವಿ. ಇವಾಗ ಆಗುಂಬೆನಲ್ಲಿ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂದರು. ಆದರೆ ನಿನ್ನೆ ಬರುವಾಗ ನಮ್ಗೆ ಅಷ್ಟು ಮಳೆ ಸಿಗಲಿಲ್ಲ, ಸ್ವಲ್ಪ ಮಳೆ ಇತ್ತು, ತುಂಬನೇ ಕೋಲ್ಡ್ ಇದೆ. ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ನಿನ್ನೆ ಇದನ್ನು ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ. ಇವಾಗ ನೆಕ್ಸ್ಟ್ ಡೇ ಬೆಳಿಗ್ಗಿನ ಜಾವ ಒಂದು 5 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ಇವಾಗ ಆಲ್ಮೋಸ್ಟ್ 8 ಗಂಟೆ ಹೊರಟಿದ್ದು. ಬೇಗನೆ ಹೊರಟ್ವಿ. ಈಗ ಆಗಲೇ ಅರ್ಧ ದಾರಿಗೆ ಬಂದಿದ್ದೀವಿ. ಇವಾಗ ಅಲ್ಲಿ ತುಂಬ ಚೆನ್ನಾಗಿದೆ ಅಂತೆ ವ್ಯೂಸ್ ಎಲ್ಲ. ನೋಡೋಣ ಯಾವ ಥರ ಎಲ್ಲ ಚೆನ್ನಾಗಿರುತ್ತೆ ಹೇಗೆ ಅಂತೇಳಿ. ಅಲ್ಲಿಂದ ಬೇರೆ ಕಡೆನೂ ಹೋಗೋದಿದೆ. ಮಳೆಯಲ್ಲೇ ನಮ್ದು ಇವತ್ತು ಫುಲ್ ಜರ್ನಿ. ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಆದರೆ ಮಳೆಯಲ್ಲಿ ಮಾತ್ರ ಆಗಲ್ಲಪ್ಪ, ತುಂಬ ಚಳಿ ಇದೆ. ನೋಡೋಣ ಇವಾಗ ಅಲ್ಲಿ ಯಾವ ಥರ ವ್ಯೂಸ್ ಎಲ್ಲ ನೋಡ್ತೀವಿ ನಾವೆಲ್ಲ ಅಂತೇಳಿ. ಬನ್ನಿ ನನ್ನ ಜೊತೆ ನೀವು ಎಲ್ಲ ಪ್ರಕೃತಿ ಸೌಂದರ್ಯನ ಎಲ್ಲರೂ ಸವಿಯೋಣಂತೆ. ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಬೆಳಗಿನ ಜಾವ ಬೇಗನೆ ಹೊರಟಿದ್ವಿ ಮನೆಯಿಂದ ನಾವು ಸನ್ರೈಸ್ ನೋಡಬೇಕು ಅಂತ. ಆದ್ರೆ ಆ ಮಳೆಯಲ್ಲಿ ಸನ್ರೈಸು ಇಲ್ಲ, ಏನೂ ಇಲ್ಲ. ಆದ್ರೆ ಒಂಥರ ತುಂಬಾನೇ ಚೆನ್ನಾಗಿದೆ. ಎಷ್ಟೊಂದು ಜನ ಅಷ್ಟು ಬೇಗನೆ ಬಂದಿದ್ರು ಅಂದ್ರೆ ತುಂಬಾನೇ ಖುಷಿ ಅನ್ನಿಸ್ತಾ ಇತ್ತು. ನಮ್ಗಂತೂ ಆ ಚಳಿಲಿ ನಡ್ಕ ಬರ್ತಾ ಇತ್ತು. ಅಲ್ಲಿ ಏನಂದ್ರೆ ತುಂಬಾ ಚಿಕ್ಕ ಜಾಗ, ರೋಡ್ ತುಂಬಾ ಚಿಕ್ಕದಾಗಿರೋದ್ರಿಂದ ಹೋಗೋದು ಬರೋದು ಸ್ವಲ್ಪ ಭಯನೇ ಅನ್ನಿಸ್ತು. ಗಾಡಿಗಳು ತುಂಬಾನೇ ಬರ್ತಾ ಇರ್ತವೆ, ನೋಡ್ಬೋದು. ಬನ್ನಿ ನನ್ನ ಜೊತೆ, ಇಲ್ಲಿ ನಾನು ವ್ಯೂ ಪಾಯಿಂಟ್ ತೋರಿಸ್ತೀನಿ ಹೇಗಿದೆ ಅಂತೇಳಿ. ತುಂಬಾ ಚಳಿ ಇದೆ, ನಡಕಾಗ್ತದೆ. ಬನ್ನಿ. ಸನ್ರೈಸ್ ನೋಡೋಕ್ಕಂತ ಬಂದ್ವಿ, ಆದ್ರೆ ಅದು ಸನ್ಸೆಟ್ ಪಾಯಿಂಟ್ ಆಗಿತ್ತು. ತುಂಬಾನೇ ಚೆನ್ನಾಗಿತ್ತು. ವೆದರ್ ಅಂತೂ ಬೈಕಲ್ಲಿ ಹೋಗೋರು, ಕಾರಲ್ಲಿ ಹೋಗೋರು ಎಲ್ಲ ನಿಂತ್ಬಿಟ್ಟು ಅಲ್ಲಿ ಎಂಜಾಯ್ ಮಾಡ್ತಾ ಇದ್ರು. ತಗೊಂಡೆ ಕೊಡೆ ನೋಡಿ ಇದು ನೋಡಿ, ಎಲ್ಲಿ ಬಂದ್ರೆ ಅವರು ನಮ್ಮನ್ನು ಬಿಡ್ತಾರೆ, ಅದೇ ಚಾ ಬಿಡುದಿಲ್ಲ. ನಮ್ಮನ್ನು ಬಿಡ್ತಾರೆ, ಚಾ ಬಿಡುದಿಲ್ಲ. ನೋಡಿ ಯಾವ ಗಳಿಗೆಯಲ್ಲಿ ತಂದಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಗೆ ಬೇಡ, ಇಲ್ಲಿ ಮೇಲೆ ಕೆಳಗೆಲ್ಲ ಬರ್ತಂತ, ನಿಮ್ಗೆ ಚಾ ಬೇರೆ ಬೇಕು. ಅಲ್ಲಿ ನಾವು ಬಸ್ ಟರ್ನಿಂಗ್ ನೋಡ್ಬೇಕು ಅಂತ ತುಂಬಾನೇ ಆಸೆಯಿಂದ ನೋಡ್ತಾ ಇದ್ವಿ. ಒಟ್ರಾಸಿ ಮಾಡಿ ಪಪ್ಪ. ತುಂಬಾನೇ ಎಂಜಾಯ್ ಮಾಡಿದ್ವಿ. ಈಗ ಇಲ್ಲಿ ಇವರು ಅಪ್ಪ ದೊಡ್ಡಪ್ಪ ಮಕ್ಳು 3 ಜನ ಸೇರ್ಕೊಂಡು ಡ್ಯಾನ್ಸ್ ಮಾಡ್ಬೇಕು ಅಂತೇಳಿ ತುಂಬಾನೇ ಆಸೆ ಪಟ್ರು. ಅದಕ್ಕೋಸ್ಕರ ಡ್ಯಾನ್ಸ್ ಕಲಿಸ್ತಾ ಇದ್ವಿ. ಒಂದು ನಿಮಿಷ. 1 2 3 ಸ್ಟಾರ್ಟ್. ನಿಮ್ಮಂತ ಅಪ್ಪ ಇಲ್ಲ, ಸಿಕ್ತಾ ಫೋಟೋ? ಇಲ್ಲ, ಅದು ಇದೇ ಆಗ್ತಲ್ಲ ಹೆಂಗಿದೆ ಅಂತ ನೋಡಕ್ಕೆ.
ಅಲ್ಲಿ ತುಂಬಾ ಹೊತ್ತು ಎಂಜಾಯ್ ಮಾಡಿದ್ವಿ. ಮತ್ತೆ ನಾವೆಲ್ಲಿ ಗಾಡಿ ನಿಲ್ಸಿದ್ವಿ ಅಲ್ಲಿಗೆ ನಡ್ಕೊಂಡು ಹೋಗಿ ಮತ್ತೆ ತುಂಬಾ ಹೊಟ್ಟೆ ಹಸಿವಾಗ್ತಿತ್ತು. ತಿಂಡಿ ಹೋಟ್ಲು ಹುಡ್ಕೊಂಡು ಒಂದ್ ಕಡೆ ಸಿಕ್ತು, ಅಲ್ಲಿಗೆ ತಿಂಡಿ ಮಾಡೋಣ ಅಂತ ಬಂದ್ವಿ. ಇವಾಗ ನಾವು ನೋಡ್ಬೋದು ಇಲ್ಲೀಗ ಐಡಿಯಾ ಡಿಪ್ ಮಾಡಿ ಅದ್ರೊಳಗೆ ಹಾಕ್ಬಿಟ್ಟು ಇದು ಐಡಿಯಾ ಕೊಟ್ಟಿದ್ದು ನನ್ನ ಭಾವ. ಅದಕ್ಕೆ ನೀನು ಹಾಕ್ಬೋದಾ? ನಮ್ದು ಊರಿಂದು ಸಾಂಬಾರ್ ನೋಡಿ ಎಲ್ಲ ಹಾಕೊಂಡ್ಬಿಟ್ಟು ನೀವು ಡಿಪ್ ಇಡ್ಲಿ ಮಾಡ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ವಿ. ಅಲ್ಲೇ ಒಂದು ಹತ್ರದಲ್ಲಿ ಬೆಟ್ಟ ಇತ್ತು, ಆದ್ರೆ ನಮ್ಗೆ ಅಲ್ಲಿ ಅರ್ಧಕ್ಕೆ ಹೋದ್ವಿ, ಆಮೇಲೆ ಇಲ್ಲ ಅಂತ ಅಂದ್ರು. ಅಲ್ಲಿಂದ ವಾಪಸ್ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಮುಂದೆ ಬಂದು ಒಂದ್ ಬೆಟ್ಟಕ್ಕೆ ಬಂದ್ವಿ, ಕುಂದಾದ್ರಿ ಬೆಟ್ಟ ಅಂತ. ಒಂದ್ ಕಾಡ್ ತರ ಇತ್ತು, ಏನಿರುತ್ತೆ ಏನ್ ಆತರ ಏನ್ ಇರಲ್ವೇನೋ, ಬರೀ ದೇವಸ್ಥಾನ ಅಷ್ಟೇ ಅನ್ಕೊಂಡು ಮೇಲ್ ಹತ್ತಿದ್ವಿ. ಆದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ಅಂದ್ರೆ ಒಂಥರ ಸ್ವರ್ಗ ಅಂತಾನೆ ಅನ್ಕೋಬಹುದು. ಅಷ್ಟು ಚೆನ್ನಾಗಿತ್ತು ಅದು. ಸ್ವಲ್ಪ ನಡೆಯೋದಕ್ಕಿತ್ತು ಅಷ್ಟೇ, ಜಾಸ್ತಿ ಏನಿಲ್ಲ. ತುಂಬಾ ಅಂದ್ರೆ ತುಂಬಾ ಏನ್ ಫಾಗ್ ಅಂದ್ರೆ ನಮ್ಗೆ ದೇವಸ್ಥಾನ ಬಿಟ್ರೆ ಬೇರೆ ಏನು ಕಾಣಿಸ್ತಾ ಇರ್ಲಿಲ್ಲ. ಅಷ್ಟು ಚಳಿ, ಅಷ್ಟು ಸಖತ್ತಾಗಿತ್ತು. ಹೋಗಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತು. ಎಲ್ಲರೂ ಎಂಜಾಯ್ ಮಾಡಿದ್ವಿ. ಅಲ್ಲಿ ಹೋಗಿ ರೀಲ್ಸ್ ಅದು ಇದು ಅಂತ ಎಲ್ಲ ಮಾಡಿದ್ವಿ. ತುಂಬಾನೇ ಖುಷಿ ಆಯ್ತು, ತುಂಬಾನೇ ಮಜಾ ಮಾಡಿದ್ವಿ ನಾವೆಲ್ಲರೂ ಸೇರ್ಕೊಂಡು. ಫಾಗ್ ತುಂಬಾನೇ ಇತ್ತು, ಗಾಳಿ ಅಂತೂ ತುಂಬಾನೇ ಇತ್ತು. ನಮ್ಮತ್ತೆ ಅಲ್ಲಿ ಬಂದು ಒಂದ್ಸಲ ಟೀ ಕುಡಿದ್ರು. ಇದ್ ನೋಡ್ಬೋದು ಇವಾಗ, ಇದು ಜೈನ್ ಟೆಂಪಲ್. ತುಂಬಾ ಚೆನ್ನಾಗಿದೆ. ಅಷ್ಟೊತ್ತಿಗೆ ಓಪನ್ ಇರ್ಲಿಲ್ಲ, ನಾವು ಬೇಗ ಹೋಗಿದ್ದರಿಂದ ನಾವು ಹೊರಗಡೆಯಿಂದನೇ ಕೈ ಮುಗಿದು ಬಂದ್ವಿ. ಬೆಟ್ಟಕ್ಕೆ ಬಂದಿದೀವಿ. ಅದು ಎಷ್ಟು ಚೆನ್ನಾಗಿದೆ, ನನಗೆ ಬರೋದಿಕ್ಕೆ ತುಂಬಾನೇ ಭಯ ಆಯ್ತು, ಸುಳ್ಳು ಹೇಳಲ್ಲ. ಬರೋ ಪ್ಲೇಸ್ ಅಂತೂ ಸಖತ್ ಹಾರಿಬಲ್ ಇದೆ. ಆದ್ರೆ ಇಲ್ಲಿ ಬಂದ್ಮೇಲಂತೂ ಫುಲ್ 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 ಪೈಸಾ ವಸೂಲ್. ಅಂದ್ರೆ ಸಖತ್ತಾಗಿದೆ ವೆದರ್. ಒಂಥರ ಎಲ್ಲ ಏನ್ ಹೇಳ್ತೀವಿ ನಾವು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮಂಜು ಕವಿದ ವಾತಾವರಣ ಫುಲ್. ಅದ್ರಲ್ಲಿ ಒಂದೆರಡು ಸ್ಟೆಪ್ ಬೇರೆ ಹಾಕಿದೀವಿ, ನಿಮ್ಗೆ ಅದು ಮುಂದೆ ಬರುತ್ತೆ, ನೋಡ್ಬೋದು. ಸಖತ್ತಾಗಿದೆ ಮಾತ್ರ. ಎಲ್ಲರೂ ಬಂದು ಇಲ್ಲಿ ವಿಸಿಟ್ ಮಾಡಿ. ಇಲ್ಲಿ ಈ ಟೈಮಲ್ಲಿ ಬನ್ನಿ, ಆಮೇಲೆ ಚಳಿಗಾಲದಲ್ಲಿ 2 ಟೈಮಲ್ಲಿ ಬರ್ಬೋದು. ಸಖತ್ತಾಗಿದೆ, ಸಖತ್ ಎಂಜಾಯ್ ಮಾಡ್ಬೋದು. ನಾವಂತೂ ಎಂಜಾಯ್ ಮಾಡಿದ್ವಿ, ನೀವು ನೋಡ್ತಾ ಇರಿ. ಅಲ್ಲಿಂದನೇ ಇನ್ನು ಸ್ವಲ್ಪ ದೂರಕ್ಕೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಅಂದ್ರು ನಮ್ ಭಾವ, ಶೃಂಗೇರಿಗೆ ಹತ್ರ ನೋಡೋಣ ಅಂತ ಅಂದ್ಕೊಂಡು ಮುಂದೆ ಬಂದ್ವಿ ನಾವು. ತುಂಬಾನೇ ಚೆನ್ನಾಗಿದೆ, ಸಿರಿಮನೆ ಫಾಲ್ಸ್ ಅಂತೇಳಿ ನೋಡ್ಬೋದು. ಸಖತ್ತಾಗಿದೆ. ಒಂದ್ 2-3 ಅಂಗಡಿಗಳಿದಾವೆ, ಏನು ಇಲ್ವಲ್ಲಪ್ಪ ಅಂತ ಅನ್ಕೊಂಡ್ವಿ ನಾವು. ಆದ್ರೆ ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಯ್ತು ಏನಿದೆ, ಹೇಗಿದೆ, ಯಾವ ತರ ಇದೆ ಅಂತ ಅನ್ಕೊಂಡು ಬಂದಿದ್ದು. ತುಂಬಾನೇ ಖುಷಿ ಅನ್ನಿಸ್ತು. ನೋಡ್ಬೋದೀಗ. ಹಾಗೆ ಅಲ್ಲಿ ಮಾತ್ರ ಟಿಕೆಟ್ ಇದಿತ್ತು, ದೊಡ್ಡವರಿಗೆ 50 ರೂಪಾಯಿ, ಚಿಕ್ಕವರಿಗೆ 20 ರೂಪಾಯಿ ಅಂತೇಳಿ. ಅದಕ್ಕೋಸ್ಕರ ನಮ್ಮ ಭಾವ ಎಲ್ಲರಿಗೂ ಟಿಕೆಟ್ ತಗೊಂತಾ ಇದ್ರು. ಅಲ್ಲೇ ಸ್ವಲ್ಪ ಮುಂದೆಯಿಂದ ಡೌನ್ಗೆ ಹೋಗ್ಬೇಕು. ಹಾಗೆ ಇಳ್ಕೊಂಡ್ ಬಂದು ಮುಂದೆ ಇದೆ ಫಾಲ್ಸ್ ಇದೆ, ಅದು ತುಂಬಾನೇ ಚೆನ್ನಾಗಿತ್ತು ಮಾತ್ರ. ಸಖತ್ ವ್ಯೂಸ್ ಇದೆ ಅಲ್ಲಿ, ನೋಡ್ಬೋದು. ಹಾಗೆ ಸ್ವಲ್ಪ ನಾವು ಕೆಳಗಡೆ ಇಳ್ಕೊಂಡು ಹೋಗ್ಬೇಕು, ಸ್ವಲ್ಪ ಕೆಳಗಡೆ ಇದೆ ಅದು ಫಾಲ್ಸ್, ಅದು ನೋಡ್ಬೋದು. ತುಂಬಾನೇ ಸಖತ್ತಾಗಿದೆ. ಹನಿ ಹನಿ ಮಳೆನೂ ಬರ್ತಾ ಇತ್ತು. ಹಾಗೆ ಈ ಜರಿಗಳೆಲ್ಲ ಒಂಥರ ಹಾಲಿನ ನೊರೆ ತರ ಇತ್ತು. ತುಂಬಾ ಚೆನ್ನಾಗಿತ್ತು ಅದು ನೋಡೋದಿಕ್ಕೆ. ಹನಿ ಹನಿ ಮಳೆನೂ ಬರ್ತಾ ಇತ್ತು. ಹಾಗೆ ನೀರಿನ ಫೋರ್ಸ್ ಕೂಡ ತುಂಬಾನೇ ಇತ್ತು. ಆದ್ರೂ ಅಲ್ಲಿ ಎಲ್ಲರೂ ಸೇರಿ ಆಟ ಆಡ್ತಾ ಇದ್ರು. ನಮ್ಗೆ ಇಳಿಬೇಕು ಅಂತ ತುಂಬಾನೇ ಆಸೆ ಆಯ್ತು, ಆದ್ರೆ ಆ ಚಳಿಲಂತೂ ಸಾಧ್ಯನೇ ಇಲ್ಲ. ಹಾಗೆ ಎಲ್ಲ ಸ್ವಲ್ಪ ಕೆಳಗಡೆ ನೋಡ್ಕೊಂಡು ಅಲ್ಲಿ ಹಂಗೆ ಸ್ವಲ್ಪ ಮೇಲೆ ಒಂದು ವ್ಯೂ ಪಾಯಿಂಟ್ ಇದೆ, ಅದು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಮೇಲಿಂದ ನೀರು ಹೇಗೆ ಬೀಳ್ತದೆ ಅನ್ನೋದನ್ನ ಅಲ್ಲಿ ನೋಡ್ಬೋದು. ಅದು ಅಂತೂ ಸಖತ್ತಾಗಿತ್ತು ನೋಡೋದಿಕ್ಕೆ, ತುಂಬಾನೇ ಚೆನ್ನಾಗಿತ್ತು. ಎಲ್ಲಾನು ನಾವು ನೋಡಿ ತುಂಬಾ ಸುಸ್ತಾದ್ಮೇಲೆ ಇನ್ ಸಾಕು ಅಂತ ಹೇಳಿ ಮೇಲ್ ಬಂದ್ವಿ. ಹಾಗೇನು ಹೊಟ್ಟೆನೂ ಹಸಿತಾ ಇತ್ತು, ಏನ್ ಮಾಡೋದಂತೇಳಿ ಅಲ್ಲೊಂದು ಚಿಕ್ಕ ಹೋಟೆಲ್ ಇತ್ತು, ಅದು ತುಂಬಾ ಚೆನ್ನಾಗಿತ್ತು. ಬಿಸಿ ಬಿಸಿಯಾಗಿ ಆತರ ಬಜ್ಜಿ ಬೋಂಡ ಕೊಟ್ರೆ ಯಾರು ಬೇಡ ಅಂತಾರಲ್ವಾ. ಮಳೆ ಹನಿತಾನು ಇತ್ತು. ಈ ಕಡೆಯಿಂದ ಬಿಸಿ ಬಿಸಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಬದ್ನೆಕಾಯಿ ಎಲ್ಲ ಬಜ್ಜಿ ಎಲ್ಲ ತರನು ಇತ್ತು. ಹಾಗೂ ಗೋಬಿ ಮಂಚೂರಿ, ಇನ್ನು ತುಂಬಾ ಐಟಮ್ಸ್ ಇತ್ತು. ಅಡಿಕೆ ತೋಟ ಇದೆ ಮೇಲ್ಗಡೆ, ಎಲ್ಲ ಕಾಡಿನ ನೀರೆಲ್ಲ ಸೇರಿ ಅಲ್ಲಿ ಬಂದು ಧುಮುಕುತ್ತೆ. ಮನು ಬಜ್ಜಿ ತಗೊಂಡು ಬಾಳೆಕಾಯಿ
ಬಾಳೆಕಾಯಿ ಮೆಣಸಿನ್ಕಾಯಿ ಇದು ಮೆಣಸಿನ್ಕಾಯಿನೇ ತಗೊಳ್ರಿ ಇಬ್ರು ನೋಡ್ಬೋದು. ಇದೇ ನಮ್ಮ ಚಿಕ್ಕಮಂಗ್ಳೂರಿಂದ ಟ್ರಿಪ್ ವಿಡಿಯೋ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೋಗಿ ಬರಲಾ, ಬಾಯ್.